ಮಂತ್ರಾಲಯ ಕೊನೆ ಲಾಸ್ಟಲ್ಲಿ ಈ ರೀತಿ ಕ್ಯಾಪ್ಚರ್ ಮಾಡಿದ್ದೀನಿ. ಫುಲ್ ಎಲ್ಲ ಖಾಲಿ ಆಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಲಾವಣ್ಯ ಕೂಡ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಪೂಜೆನೆಲ್ಲ ಮಾಡಿಕೊಂಡ್ಲು. ನಮಗಿಂತ ಬೇಗನೆ 5 ಗಂಟೆ ಅಷ್ಟರಲ್ಲೇ ಎದ್ದಿದ್ಲು ಅಂತ ಅಂದ್ಕೊತೀನಿ. ಸೊ ನಾವೆಲ್ಲ ಮಲಗಿದ್ವಿ. ಅಷ್ಟರಲ್ಲಿ ಅವಳು ಕೂಡ ನಾನು ಎದ್ದು ಬರೋಷ್ಟರೊಳಗಡೆ ಪೂಜೆನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಇನ್ನು ನಾನು ಕೂಡ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದು ಎಲ್ಲ ಕೂಡ ಬಂದಿದ್ದಾಯಿತು. ಇನ್ನು ಜಾಸ್ತಿ ಜನ ಇದ್ಮೇಲೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗೇ ಹೋಗ್ಬಿಟ್ಟು ಸ್ನಾನ ಅದು ಇದು ಏನಿರುತ್ತೆ ಎಲ್ಲ ಕೂಡ ಮುಗಿಸ್ಕೋಬೇಕಾಗತ್ತೆ. ಸೊ ನನಗಿಂತ ಮುಂಚೆ ಅಮ್ಮು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ಲು. ಸೊ ನೆಕ್ಸ್ಟ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಹಾಗೆಯೇ ಇವತ್ತು ಬಂದು ನಮ್ಮದು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಇವತ್ತು ಮಂತ್ರಾಲಯ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಪೂಜೆನೆಲ್ಲ ಮಾಡಿದ್ದಾಯಿತು. ಅವಳು ಕೂಡ ಎಲ್ಲಾದರೂ ಹೋಗಬೇಕಾದ್ರೆ ಸ್ವಲ್ಪ ನೆಮ್ಮದಿ ಇರಬೇಕು ಮನಸ್ಸಿಗೆ ಮನೇಲಿ ಅನ್ನೋದಾದರೆ ಸ್ವಲ್ಪ ಪೂಜೆ ಮಾಡಿಬಿಟ್ಟೇ ನಾವು ಹೊರಗಡೆ ಹೋಗಬೇಕಾಗತ್ತೆ. ಹಾಗಾಗಿ ಅದು ಕೂಡ ಆಯಿತು. ಇನ್ನು ನೆಕ್ಸ್ಟ್ ಬಂದು ದಿವಾನ್ ಕಟ್ಟಲೇ ಮಲಗಿದ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ, ತುಂಬ ಮುದ್ದಾಗಿ ಮಲಗಿದ್ದಾನೆ. ಸ್ವಲ್ಪ ಕೂಡ ಎಚ್ಚರನೇ ಇಲ್ಲ ಅವನು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ನೆಕ್ಸ್ಟ್ ಬಂದು ಟಿಫನ್ಗೆ ಅಂತ ಹೇಳಿ ಕೋಕೋನಟ್ ಲೆಮನ್ ರೈಸ್ನ ಮಾಡಿದ್ಲು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ನ ಮಾಡ್ತಾ ಇರುವಂಥದ್ದು. ಸೊ 8ರಿಂದ 8:15 ಒಳಗಡೆ ಎಲ್ಲ ನಮ್ಮದು ಟಿಫನ್ ಆಲ್ಮೋಸ್ಟ್ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ಇದೇ ಫಸ್ಟು ಅನಿಸುತ್ತೆ ಇಷ್ಟು ಬೇಗ ತಿಂದಿರೋದು ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಬುಧವಾರ. ಸೊ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಇವಾಗ ಬಂದು ಮದ್ದೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಟ್ರೈನ್ಗೆ ಹೋಗೋದು. ಟ್ರೈನಲ್ಲೇ ಹೋಗ್ತಾ ಇರುವಂಥದ್ದು. ಸೊ ಮಧ್ಯಾಹ್ನ ಇರುತ್ತೆ ಟ್ರೈನು, ಹಾಗಾಗಿ ಹೊರಡ್ತಾ ಇದ್ದೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ. ನಮ್ಮ ಅಕ್ಕ ಚೆನ್ನಾಗಿ ವಾಯ್ಸ್ ಚೆನ್ನಾಗಿ ಮಾಡ್ತಾಳೆ. ಇನ್ನು ಮಂತ್ರಾಲಯಕ್ಕೆ ಟ್ರೈನ್ ಇರೋದು 2 ಗಂಟೆ ಆದ್ಮೇಲೆ 2:30 ಅಂತ ಅನಿಸುತ್ತೆ ಟ್ರೈನ್ ಬಂದು. ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಇನ್ನು ಇಲ್ಲಿಂದ 1.5 ಅವರ್ ಬೇಕು ಅನಿಸುತ್ತೆ ಮದ್ದೂರಿಗೆ ಹೋಗೋದಕ್ಕೆ. ಸೊ ಹೊರಡೋಣ ಬನ್ನಿ. ಬಾಯ್ ಬಾಯ್. ಬಾಯ್ 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 ಬಾಯ್. ವಿಶ್ ಮಾಡಲ್ವಾ ನಮಗೆ? ಹ್ಯಾಪಿ ಜರ್ನಿ ಅಂತ. ಹಾಗೆಯೇ ಇನ್ನು ಹುಷಾ ಬಂದು ಅವಳು ಟಿಫನ್ ಮಾಡಿ ನಮಗಿಂತ ಮುಂಚೆನೇ ಹೊರಟಲು, ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟು ನಾವು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹೊರಡ್ತಾ ಇರುವಂಥದ್ದು. ಸೊ ಮನೇಲೇ ಸ್ವಲ್ಪ ಒಂದು 9:30 ಅಷ್ಟರಲ್ಲೇ ಮನೇಲೇ ಬಿಟ್ಬಿಟ್ವಿ. ಬೇಗನೆ ಹೋಗೋಣ, ಸ್ವಲ್ಪ ಅಲ್ಲಿ ಟ್ರೈನ್ ಕ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸ್ವಲ್ಪ ಅಲ್ಲಿ ಮನೇಲಿದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇರುವಂಥದ್ದು. ಬಿಸ್ಲಾಗ ತಗೋಬನ್ನಿ ಸೊಳ್ಳೆ. ಇವಾಗ ಹೊಡ್ತಾ ಇದೀವಿ ಇಲ್ಲಿಂದ. ಇವತ್ತು 2 ಗಂಟೆಗೆ ಜರ್ನಿ ಸ್ಟಾರ್ಟ್. ಇವಳು ಲಾಗ್ ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ, ನಾನು ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ. ಇಟ್ಕೊಂಡಿದ್ದೀನಿ ಇವಾಗ ಮದ್ದೂರು ಮಂತ್ರಾಲಯ. ಇನ್ನು ಮಾಗಡಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಕೂಡ ಹೊರಡ್ತಾ ಇತ್ತು. ಸೊ ಒಂದೇ ಕಡೆ ಸೀಟು ಕೂಡ ಸಿಕ್ತು. ಹಾಯ್ ಫ್ರೆಂಡ್ಸ್, ಬಂದ್ವಿ ಶಿವಪುರಕ್ಕೆ ಬಂದಿದ್ವಿ ಅಮ್ಮು ಮನೆಗೆ, ಲಾವಣ್ಯ ರಜ್ಜಿ ಮನೆಗೆ. ಇವಾಗ ಇಲ್ಲಿಂದ ಹೊರಡಬೇಕು. ಟ್ರೈನ್ ಬಂದು 2:30 ಟ್ರೈನ್ ಇರೋದು. ಇಲ್ಲೇ ಶಿವಪುರ ರೈಲ್ವೆ ಸ್ಟೇಷನಲ್ಲೇ ಹತ್ಕೋಬೇಕು. ಇನ್ನು ಲಾವಣ್ಯರ ದೊಡ್ಡಮ್ಮ ಅಂದರೆ ಅಮ್ಮೋರ ಮಮ್ಮಿ ಬಂದು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದಾರೆ. ಸಂಜೆ ಊಟಕ್ಕೆ ಇಲ್ಲೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು, ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದಾರೆ. ಹೊರಡೋಣ. ಇನ್ನೂ ಟೈಮ್ ಇದೆ, 1 ಅವರ್ ಟೈಮ್ ಇದೆ ಅಂತ ಅನಿಸುತ್ತೆ. ಮತ್ತೆ ಒಂದು ಸಲ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ಶಾಗಿ ಹೊರಡಬೇಕು. ಫುಲ್ ಅಲ್ಲಿಂದ ಬಸ್ಸಲ್ಲೆಲ್ಲ ಬಂದ್ವಲ್ಲ, ಆವಾಗಲೇ ಫುಲ್ ಎಲ್ಲ ಹೇರ್ ಸ್ಟೈಲು ಎಲ್ಲ ಹಾಳಾಗ್ಬಿಟ್ಟಿದೆ ಶೆಕೆಗೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಕಳೆದ ವರ್ಷ ನಾನು, ಲಾವಣ್ಯ, ಚೇತು ಮತ್ತು ರಿಷು, ಮೋಕ್ಷಿ ಮತ್ತು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ
ಇಷ್ಟು ಜನ ಹೋಗಿದ್ವಿ, ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಟ್ರೈನಲ್ಲಿ. ಅದೊಂಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಈ ಸಲ ಅಮ್ಮು, ಲಾವಣ್ಯ, ನಾನು 3 ಜನ ಹೋಗ್ತಾ ಇರುವಂಥದ್ದು. ನೋಡೋಣ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಹೋದ ಸತಿನೂ ಹಾಗೇ ಯಾವುದೇ ರೀತಿ ಟಿಕೆಟ್ನ ನಾವು ಬುಕ್ ಮಾಡ್ದಂತೆ ಜನರಲ್ಲೇ ಹೋಗಿದ್ದು. ತುಂಬ ಕಷ್ಟ ಆಗೋಯ್ತು ಅವಾಗ, ಮಕ್ಕಳು ಮತ್ತು ಅಜ್ಜಿ ಎಲ್ಲ ಇದ್ದಿದ್ದರಿಂದ. ಈ ಸಲ ನೋಡ್ಬೇಕು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಫಸ್ಟೇ ಸಮ್ಮರ್ ಬೇರೆ, ಇವಾಗ ಎಲ್ಲರಿಗೂ ಹಾಲಿಡೇ ಇರುತ್ತೆ. ಎಷ್ಟು ಜನ ಅಲ್ಲಿ ಇರ್ತಾರೆ ಏನೂ ಗೊತ್ತಾಗಲ್ಲ, ರಶ್ ಇರುತ್ತೆ ಅಂತ. ನೋಡೋಣ ಗೈಸ್ ಏನಾಗುತ್ತೆ. ಹಾಗಾಗಿ ಹೋದ ಸಲ ಬೆಂಗಳೂರಿಂದ ನಾವು ಟ್ರೈನ್ ಕ್ಯಾಚ್ ಮಾಡಿದ್ವಿ. ಈ ಸಲ ಮದ್ದೂರಿಗೆ ಬಂದು ಟ್ರೈನ್ ಹತ್ಕೋಬೇಕು. ನೋಡೋಣ ಹೇಗಿರುತ್ತೆ ಮದ್ದೂರು ಟು ಮಂತ್ರಾಲಯ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು. ಬೆಂಗಳೂರು ಸಿಟಿ ಜಂಕ್ಷನ್ ಮಂತ್ರಾಲಯಂ ರೋಡ್. ಟಿಕೆಟ್ ಎಲ್ಲ ತೊಗೊಂಡಿದ್ದಾಯಿತು, ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಆಲೆ ಹತ್ತತ್ರ ಮಂಡ್ಯ ಬಿಟ್ಟು ಬರ್ತಾ ಇದೆ. ಇನ್ನೊಂದು 5-10 ನಿಮಿಷದೆಲ್ಲ ರೀಚ್ ಆಗುತ್ತೆ ಸ್ಟೇಷನ್ಗೆ. ನೋಡೋಣ, ಹೊರಡಬೇಕು. ಇವಾಗ ಬಂದು ಜನರಲ್ಗೆ ಇರೋದು ನಮ್ಮದು, ಬುಕ್ಕಿಂಗ್ ಏನೂ ಇರಲಿಲ್ಲ ಅಲ್ವಾ, ಹಾಗಾಗಿ ಜನರಲ್ಗೆ ಹತ್ಕೋಬೇಕು. ನೋಡೋಣ, ಫುಲ್ಲು ಮುಂದೆ ಬಂದ್ಬಿಟ್ಟು ಕುತ್ಕೊಂಡಿದ್ದೀವಿ. ಇನ್ನು ನೋಡ್ತಾ ಕುತ್ಕೊಂಡಿದ್ದಂಗೆ ಸ್ಟೇಷನ್ಗೆ ಟ್ರೈನ್ ಕೂಡ ಬಂದೇ ಬಿಟ್ಟು. ಸೊ ಆದಷ್ಟು ಮುಂದೆ ಹೋಗೋದಕ್ಕೆ ಟ್ರೈ ಮಾಡಿದ್ವಿ. ಟ್ರೈನ್ ನಮಗಿಂತ ಸ್ವಲ್ಪ ಮುಂದೆ ಹೋಗಿ ಸ್ಟಾಪ್ ಆಯಿತು. ಹಾಗೆಯೇ ಜನರಲ್ ಇದ್ದಿದ್ದು 1, 2, 3 ಅಂತ ಅನಿಸುತ್ತೆ. ಹಾಗಾಗಿ ಜನರಲ್ಗೆ ಹತ್ಕೊಳ್ಳೋಣ ಅಂತ ಆದಷ್ಟು ಒಂದೇ ಬೋಗಿಗೆ ಹೋಗಿ ನಾವು ಹತ್ಕೊಂಡಿದ್ದಾಯಿತು. ಆರಾಮ್ಸೆ ಸೀಟ್ ಸಿಕ್ತು ಅಂತಲೇ ಹೇಳ್ಬೋದು ನಮಗೆ ಈ ಕಡೆಯಿಂದ. ಹಾಗೆಯೇ ಇದ್ರ ಜೊತೆ ಟಿಕೆಟ್ ತೊಗೊಂಡಿದ್ವಲ್ಲ, 3 ಜನದಿಂದ ಸೇರಿ 465 ರುಪೀಸ್ ಇದ್ದಿದ್ದು. ಸೊ ಒಬ್ಬೊಬ್ಬರಿಗೆ ಬಂದು 155 ರುಪೀಸ್ ಇರುತ್ತೆ. ಸೊ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗೆಯೇ ನಮ್ಮ ಮೊದಲನೇ ಸ್ನ್ಯಾಕ್ಸ್ ಕೂಡ ಸಮೋಸದಿಂದ ಶುರುವಾಯಿತು. ತುಂಬ ಏನೋ ಟ್ರೈನಲ್ಲಿ ಅದು ಇದು ತಿನ್ನೋದಾಗಲಿ ಆ ಥರ ಏನೋ ನಾವು ಮಾಡೋದಕ್ಕೆ ಹೋಗಲಿಲ್ಲ. ಒಂದು ಸಮೋಸ ಅಷ್ಟೇ ತೊಗೊಂಡಿದ್ದು. ಇನ್ನು ಮಿಕ್ಕಿರುವಂಥದ್ದೆಲ್ಲ ಸೇಮ್ ವಾಟರ್ ಬಾಟಲ್ ತೊಗೊಳೋದಾಗಿರ್ಬೋದು, ಅಥವಾ ಟೀ ಟೈಮಲ್ಲಿ ಟೀ ತೊಗೊಳ್ಳೋದು, ಕಾಫಿ ತೊಗೊಳ್ಳೋದು, ಈ ರೀತಿನೆಲ್ಲ ನಾವು ಮುಗಿಸಿದ್ದಾಯಿತು. ಇನ್ನು ಎಕ್ಸ್ಟ್ರಾ ಸ್ನ್ಯಾಕ್ಸ್ ಅಂತಲೂ ಕೂಡ ನಾವೇನೂ ಕೂಡ ತೊಗೊಂಡು ಹೋಗಿರಲಿಲ್ಲ. ಸೊ ಸಂಜೆ ಊಟಕ್ಕೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಹೇಗಿದ್ರು ತೊಗೊಂಡು ಹೋಗಿದ್ವಲ್ಲ, ಅದನ್ನೇ ಹೊಟ್ಟೆ ತುಂಬ ತಿಂದಿದ್ದಾಯಿತು. ಇನ್ನು ಮದ್ದೂರು ಟು ಮಂತ್ರಾಲಯ ಬಂದು ಜರ್ನಿ ಅಂತ ಹೇಳಿದ್ರೆ 10 to 11 ಅವರ್ಸ್ ಜರ್ನಿ ಆಗುತ್ತೆ. ಸೊ ತುಂಬಾ ಸಿಕ್ಕಾಪಟ್ಟೆ ಕೂತು ಸಾಕಾಗೋಗಿತ್ತು. ಸೊ ನಾವಂತೂ ಒಳಗಡೆ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ಗಳನ್ನೂ ಕೂಡ ತೊಗೊಂಡಿಲ್ಲ. ನಾನು ಸುಮ್ಮನೆ ಕೂತು ಸಾಕಾಗ್ಬಿಡ್ತಾಯಿತ್ತು. ಅವರು ಇವ್ರು ನೋಡೋದು, ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ಎದ್ದೇಳೋದು, ಒಬ್ಬರಾದ್ಮೇಲೆ ಒಬ್ಬರು, ಈ ರೀತಿಯೇ ಆಗೋಯ್ತು ಅಂತಲೇ ಹೇಳ್ಬೋದು. ಹೇಗೋ ಹಂಗೋ ಹಿಂಗೋ ಸ್ಟೇಷನ್ಗೂ ಕೂಡ ರೀಚ್ ಆದ್ವಿ. ಇನ್ನು ಹಾಗೆಯೇ ಅಲ್ಲಿಂದ ಬಂದು 50 ರುಪೀಸ್ ಇರುತ್ತೆ ಒಬ್ರಿಗೆ. ಸ್ಟೇಷನಿಂದ ಮಂತ್ರಾಲಯಕ್ಕೆ 50 ರುಪೀಸ್ ಒಬ್ಬೊಬ್ರಿಗಿರುತ್ತೆ ಆಟೋದಲ್ಲಿ ಬಂದು. ಸೊ ಅಲ್ಲಿ ಸ್ಟೇಷನಿಂದ ಇಳಿದ ತಕ್ಷಣವೇ ಬೇಜಾನ್ ಆಟೋಗಳಿರುತ್ತೆ, ಅವರೇ ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಫೈನಲಿ ಒಂದು ಆಟೋನ ತೊಗೊಂಡು ಹೊರಟ್ವಿ ಸ್ಟೇಷನ್ಗೆ. ಸುಮಾರು ನಾವು ರೀಚ್ ಆಗೋದ್ರೊಳಗಡೆ ಮಂತ್ರಾಲಯಕ್ಕೆ ಒಂದು 12:15 ಆಗಿತ್ತು. ಇನ್ನು ಇಲ್ಲೆಲ್ಲ ಆಟೋ ಇಟ್ಕೊಂಡು ಅಲ್ಲಿಗೆ ಹೋಗೋದು ತಲುಪೋದ್ರೊಳಗಡೆ 12:45 ಒಂದು ಹೆಚ್ಚು ಕಡಿಮೆ 1 ಗಂಟೆ ಹತ್ತತ್ರನೇ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಸ್ಟೇಷನಿಂದ ಮಂತ್ರಾಲಯಕ್ಕೆ ತುಂಬಾ ಹತ್ತಿರ ಇರುವಂಥದ್ದು. ಸೊ ಫೈನಲಿ ಅಲ್ಲಿಗೂ ಕೂಡ ರೀಚ್ ಆದ್ವಿ. ಮಂತ್ರಾಲಯಕ್ಕೆ ಬರ್ತಾ ಇದ್ದಂಗೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ತುಂಬ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಇಷ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬಿಡ್ತು ಗೈಸ್. ತುಂಬ ಪ್ರಶಾಂತವಾಗಿ ಒಂಥರ ತಣ್ಣಗಿರುತ್ತೆ, ಯಾವುದೇ ಟೆನ್ಷನ್ ಕೂಡ ಇರಲ್ಲ. ಕಾಲಿಟ್ಟಿದ್ದಾಯಿತು ಮಂತ್ರಾಲಯಕ್ಕೆ. ಸೊ ಏನು ಭಯ ಇರಲ್ಲ ಅಂತಲೇ ಹೇಳ್ಬೋದು. ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ಬೋದು, ಯಾವುದೇ ರೀತಿ ಭಯ ಅನ್ನೋದೇ ಇರೋದಿಲ್ಲ. ಹಾಗೆಯೇ ಇಲ್ಲಂತೂ ಒಳಗಡೆ ಬೃಂದಾವನದಲ್ಲಿ ಏನಿದೆ, ಇಲ್ಲೂ ಕೂಡ ಒಂದು ಚೂರು ಭಯ ಇರೋದಿಲ್ಲ. ಸೊ ನೋಡ್ತಿರ್ಬೋದು ಹಿಂದೆ ಮುಂದೆ ಅಲ್ಲೆಲ್ಲ ರೂಮ್ಸ್ ತೊಗೋತೀರಾ ಅಂತ ಕೇಳ್ಕೊಂಡು ಬರ್ತಾನೆ ಇರ್ತಾಯಿದ್ರು. ನಾವು ರೂಮ್ಸ್ ತೊಗೋಬಾರ್ದು ಅಂತ ಫಸ್ಟೇ ಡಿಸೈಡ್ ಮಾಡ್ಕೊಂಡೇ ಬಂದಿದ್ವಿ. ಬಿಕಾಸ್ ಇಲ್ಲೆಲ್ಲ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ರೂಮ್ಗೆ 1000, 1.5 ಮತ್ತು 2, 3 ಈ ಥರ ಇರುತ್ತೆ. 3000 ಆ ಥರ ಇಲ್ಲ. ಸೊ ಹಾಗಾಗಿ ರೂಮ್ ತೊಗೊಳೋದೇನು ಬೇಡ. ಸದ್ಯಕ್ಕೆ ನೆಮ್ಮದಿಯಾಗಿ ಬೃಂದಾವನದಲ್ಲೇ ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೊಂಡು ಪ್ರಶಾಂತವಾಗಿ ಮಾತಾಡೋಣ, ಹಾಗೆ ಅಲ್ಲೇ ಕಾಲ ಕಳಿಬೇಕು ಅಂತಲೇ ಹೇಳ್ಬಿಟ್ಟು ಅಂದ್ಕೊಂಡು ಬಂದಿದ್ದರಿಂದ ಸೊ ನಾವು ರೂಮ್ನ ತೊಗೊಳ್ಳಿಲ್ಲ. ಸೊ ಮಂತ್ರಾಲಯದ ಒಳಗಡೆ ಹೋಗ್ತಾ ಇದ್ವಿ. ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಒಂದು ಚೂರೂ ಕೂಡ ಜಾಗ ಇರಲಿಲ್ಲ, ಎಲ್ಲ ಫಿಲ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಮಾತಾಡ್ತಿದ್ದಾರೆ, ಕೂತ್ಕೊಂಡಿದ್ದಾರೆ, ಮಲ್ಕೊಂಡಿದ್ದಾರೆ. ಎಷ್ಟು ಆರಾಮ್ಸೆ ಮಲಗಿದ್ದಾರೆ ಅಂತ, ಏನೋ ಒಂದು ರೀತಿ ಅವ್ರದ್ದೇ ಸ್ವಂತ ಮನೇಲಿ ಮಲಗಿದ್ದಾರೇನೋ ಅನ್ನೋ ಥರ ಫೀಲ್ ಇರ್ತಾಯಿತ್ತು. ಯಾರ ಮುಖದಲ್ಲೂ ಕೂಡ ಸ್ವಲ್ಪನೂ ಭಯ ಅನ್ನೋದೇ ಇರಲಿಲ್ಲ. ಅಷ್ಟು ಹ್ಯಾಪಿಯಾಗಿದ್ದಾರೆ. ಇಲ್ಲಿ ಯಾವುದೇ ರೀತಿ ಕಳುವು ಆಗೋದಾಗಲಿ ಅಥವಾ ಸ್ವಲ್ಪ ಭಯ ಆಗೋದಾಗಲಿ ಹೆಣ್ಮಕ್ಳುಗಳಿಗೆ ಆ ಥರ ಏನೂ ಇಲ್ಲ ಗೈಸ್. ತುಂಬಾ ನೆಮ್ಮದಿಯಾಗಿರ್ಬೋದು ಅಂತಲೇ ಹೇಳ್ಬೋದು ಒಳಗಡೆ. ಬೇರೆ ಹೊರಗಡೆ ರೂಮಲ್ಲಿ ಸೇಫ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬೃಂದಾವನದಲ್ಲಂತೂ ಸೇಫ್ ಅಂತಲೇ ಹೇಳ್ಬೋದು.
ಹಾಗೆಯೇ ನಾವು ಫೈನಲಿ ಒಂದು ಜಾಗನ ನೋಡಿಕೊಂಡು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಹಾಗೆ ಮಾತಾಡಿದ್ವಿ. ಆಮೇಲೆ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದೇಳಬೇಕಲ್ಲ, ಸ್ವಲ್ಪ ಮಲ್ಕೊಂಡ್ವಿ. 2 ಗಂಟೆ ಮೇಲೇ ಮಲ್ಕೊಂಡಿದ್ದು ನಾವು. ಹಾಗೆಯೇ ಬೆಳಿಗ್ಗೆ ಎದ್ದು ಒಂದು 5:15 5:45 ಒಳಗಡೆ ಎಲ್ಲ ನಾವು ಎದ್ವಿ. ಬೇಗ ದರ್ಶನಕ್ಕೆ ನಿಂತ್ಕೊಳ್ಳೋಣ, ಅಲ್ಲಿ ಹೋಗಿ ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಮಂತ್ರಾಲಯದ ಪಕ್ಕದಲ್ಲಿ ಹಿಂದೆ ಇರುವಂಥ ಏನಿರುತ್ತೆ ತುಂಗಭದ್ರಾ ನದಿ, ಅಲ್ಲಿ ಕೂಡ ಹೋಗಿ ನೋಡಿದ್ವಿ. ಅಲ್ಲಿ ಅಷ್ಟೊಂದು ನೀರು ಇರಲಿಲ್ಲ. ಆ ಕಾರಣದಿಂದ ನಾವು ಸ್ಪೆಷಲಾಗಿ ಒಂದು ರೂಮ್ ತೊಗೊಂಡ್ವಿ. ಅಲ್ಲೇ ಸ್ವಲ್ಪ ಬಟ್ಟೆನೆಲ್ಲ ಚೇಂಜ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಗುರುವಾರ ಬೆಳಿಗ್ಗೆ ಎದ್ದು ಸ್ವಲ್ಪ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಹೊರಡ್ತಾ ಇದ್ವಿ. ಇವಾಗ ಹೋಗಿ ಪೂಜೆ ನಿಂತ್ಕೋಬೇಕು. ಹಾಗೆ ನಮ್ದು ಏನಿದೆ ಅರ್ಕೆ ಅದನ್ನೆಲ್ಲ ತೀರಿಸ್ಬೇಕು. ಸೊ ಸ್ಯಾರಿ ಹಾಕೊಂಡಿದ್ವಿ. 3 ಜನ ಒಂದೇ ಥರ ಒಂದೇ ಕಲರಲ್ಲಿ ಮ್ಯಾಚಿಂಗ್ ಸ್ಯಾರಿ ಹಾಕೊಂಡಿರುವಂಥದ್ದು. ವೈಟು ಕಾಣಿಸ್ತಾ ಇದ್ದೀನಿ ಗಾಯ್ಸ್. ಮೊನ್ನೆ ನೆನ್ನೆ ಎಲ್ಲ ಬರೀ ಕರು ಕಾಣಿಸ್ತಾ ಇದ್ದು, ಇವಾಗ ವೈಟು ಕಾಣಿಸ್ತಾ ಇದ್ದೀನಿ. ಇವಾಗ ತೆಗ್ದೋಳೆ ದರ್ಶನ ಮಾಡ್ಕೊಂಡು ಬರೋದು. ದೇವಸ್ಥಾನಗಳಲ್ಲಿ ಹೋದಾಗ ಆದಷ್ಟು ನದಿಗಳಲ್ಲೇ ಸ್ನಾನ ಮಾಡೋದು ತುಂಬ ಶ್ರೇಷ್ಠ, ಹಾಗೆ ಪುಣ್ಯ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಅಲ್ಲಿ ಅಷ್ಟು ನೀರು ಇರಲಿಲ್ಲ, ತುಂಬ ಜನಸಂಖ್ಯೆ ಕೂಡ ಜಾಸ್ತಿ ಇದ್ದರು ಏಕಾದಶಿ ಆಗಿರೋದ್ರಿಂದ. ಹಾಗಾಗಿ ಸೆಪ್ರೇಟ್ ರೂಮಲ್ಲೇ ನಾವು ಸ್ನಾನ ಮಾಡ್ಕೊಂಡಿದ್ದಂಥದ್ದು. ಇಲ್ಲ ಅಂತ ಹೇಳಿದ್ರೆ ನದಿಲೇ ಸ್ನಾನ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ. ಹೇಗೋ ಒಟ್ಟಿನಲ್ಲಿ ಎಲ್ಲ ರಾಯರಿಗೆ ಕೂಡ ಸಲ್ಲತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೂಜೆ ಸಾಮಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಏಕೆ ಅಂತ ಹೇಳಿದ್ರೆ ಅಲ್ಲಿ ಏನು ಕೂಡ ಒಳಗಡೆ ಏನು ಪೂಜೆನ ಮಾಡಲ್ವಲ್ಲ. ಹಂಗೂ ಏನೋ ಪ್ರಸಾದ ಎಲ್ಲ ಇರುತ್ತಲ್ಲ, ಕಲ್ಸಕ್ಕರೆ ಅದನ್ನೆಲ್ಲ ಕೊಡ್ತಾರಲ್ಲ, ಜಸ್ಟ್ ಅದನ್ನು ಮಾತ್ರ ತೊಗೊಂಡು ನಾವು ಪೂಜೆಗೆ ಹೋಗ್ತಾ ಇದ್ದೀವಿ. ನಾನು ಇಬ್ಬರು ಒಂದೇ ಥರ ಸ್ಯಾರಿನ ಹಾಕ್ಕೊಂಡಿದ್ದೀವಿ. ಹಾಗೆ ಒಂದೇ ಥರ ಸರ ಕೂಡ ಹಾಕಿದ್ದೀವಿ, ಒಂದೇ ಥರ ಸ್ಟಿಕ್ಕರ್ ಕೂಡ ಹಾಕಿದ್ದೀವಿ. ಆದರೆ ಇದೆಲ್ಲ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದ್ದೆ, ಇಬ್ಬರು ಕೂಡ ಮೈಸೂರಲ್ಲೇ ಒಂದು ಸಲ ಶಾಪ್ ಮಾಡಿದ್ವಿ. ನಾವು ಶಾಪಿಂಗ್ಗೆ ಅಂತ ಹೋದಾಗ ಇಬ್ಬರು ಒಂದೇ ಕಲರ್ ಸ್ಯಾರಿ ಒಂದೇ ಡಿಸೈನಲ್ಲಿ ತೊಗೊಂಡಿದ್ವಿ. ಆ ಸ್ಯಾರಿನ ನಾನು ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಂದುಬಿಟ್ಟಿದ್ದೆ. ಆಲ್ರೆಡಿ ನಾನು ಮಾಗಡಿಗೆ ತರಬೇಕಾದ್ರೇ ಅವಳಿಗೂ ಕೂಡ ಹೇಳಿದ್ದೆ. ಸೊ ಹಾಗಾಗಿ ಇಬ್ಬರದ್ದು ಕೂಡ ಸೇಮ್ ಸ್ಯಾರಿನೇ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ತುಂಬ ಕ್ಲಿಪ್ಪಿಂಗ್ಸ್ಗಳೆಲ್ಲ ಮಿಸ್ ಆಗಿಬಿಟ್ಟಿದೆ. ಒಂದೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ನಾವೇನಾದರೂ ಸ್ವಲ್ಪ ಬ್ಯುಸಿ ಇದ್ದಾಗ ಅಥವಾ ನಮ್ಮದನ್ನೇನು ಆ ಕಡೆ ಈ ಕಡೆ ಇದ್ದಂಥ ಟೈಮ್ಗಳಲ್ಲಿ 3 ಜನ ಇದ್ವಲ್ಲ, ಸೊ ಒಂದೊಂದು ಫೋನಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ಗಳನ್ನ ವೀಡಿಯೋಗಳನ್ನ ಮಾಡ್ಕೋತಾ ಇದ್ವಿ. ಈಗ ಹೇಗಿದ್ರೂ 3 ಜನ ಎಲ್ಲೇ ಹೋದ್ರೂ ಫೋನ್ ಆನ್ ಮಾಡಬೇಕು, ವೀಡಿಯೋ ಆನ್ ಮಾಡಬೇಕು ಎಲ್ಲ ಕಡೆನೂ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಬ್ಬೊಬ್ಬರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ವಿ. ಹಾಗಾಗಿ ನನ್ನ ಹತ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿದೆ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಲಾವಣ್ಯನ ಫೋನಲ್ಲಿ ಅವಳು ಮಾಡ್ಕೊಂಡಿದ್ಲು. ಸೊ ಹಾಗಾಗಿ ನೀವು ಬೇಕಿದ್ರೆ ಮೈ ಲಿಟಲ್ ವರ್ಲ್ಡ್ ಲಾವಣ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ವಿಡಿಯೋನ ಗೊತ್ತಾಗುತ್ತೆ. ಇಲ್ಲದೆ ಇರುವಂಥ ಕ್ಲಿಪ್ಪಿಂಗ್ಸ್ಗಳು ಅಲ್ಲೇ ಆ್ಯಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲೇ ಆ್ಯಡ್ ಮಾಡಿರ್ತಾಳೆ ಅವಳು. ನಾವು ಬಂದು ರಾಯರ ದರ್ಶನಕ್ಕೆ ಸುಮಾರು 7:45 ಅಂತ ಅನಿಸುತ್ತೆ, ಆ ಟೈಮಲ್ಲಿ ಬಂದು ನಿಂತ್ಕೊಂಡಿದ್ದು. ಹಾಗೆ 8:45 ಒಳಗಡೆ ಎಲ್ಲ ನಮಗೆ ದರ್ಶನ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಎಷ್ಟೇ ಜನ ಬಂದ್ರೂ 1 ಅವರ್ಸ್ ಒಳಗಡೆ ನಮಗೆ ದರ್ಶನ ಆರಾಮಾಗಿ ಆಗಿಬಿಡುತ್ತೆ. ಹಾಗೆಯೇ ಅವತ್ತು ಏಕಾದಶಿ ಆಗಿರೋದ್ರಿಂದ ಯಾವುದೇ ರೀತಿ ನಮಗೆ ಮಂತ್ರಾಕ್ಷತೆಯೂ ಕೂಡ ಇರಲಿಲ್ಲ. ಸೊ ಹಾಗಾಗಿ ಇನ್ನೇನಿರುತ್ತೆ ತೀರ್ಥ ಅದನ್ನೆಲ್ಲ ತೊಗೊಂಡಿದ್ದಾಯಿತು. ಸ್ವಲ್ಪ ಹೊತ್ತು ಅಲ್ಲೇ ಕೂಡ ಕಾಲನೂ ಕೂಡ ಕಳೆದಿದ್ದಾಯಿತು. ಹಾಗೆಯೇ ನಾನು ಮನೆಯಿಂದನೇ ಅರ್ಕೆ ಮಾಡ್ಕೊಂಡಿದ್ದೆ. ಸೊ ನಾನು ಬಂದಲ್ಲಿ ಹೆಜ್ಜೆ ನಮಸ್ಕಾರನ ಹಾಕ್ತೀನಿ ರಾಯರೇ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಅಂತ ಹೇಳಿದ್ದೆ. 1 ಸುತ್ತನ್ನ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕ್ಬಾರ್ದು ಅಂತ ಹೇಳ್ತಾರೆ. ಹಾಕಿದರೆ 3 ಸುತ್ತು 5 ಸುತ್ತು 9 ಸುತ್ತು ಈ ರೀತಿನ ಹಾಕಬೇಕು. ಸೊ ನಾನು 3 ಸುತ್ತು ಹೆಜ್ಜೆ ನಮಸ್ಕಾರ ಹಾಕೋಣ ಅಂತಲೇ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಆವಾಗಲೂ ಕೂಡ ಕೇಳಿಕೊಂಡೆ ಸ್ಟಾರ್ಟ್ ಮಾಡಿದೆ, ಎಷ್ಟು ಆಗುತ್ತೋ ಅಷ್ಟು ಹಾಕ್ತೀನಿ ಅಂತ ಹೇಳಿ. ಸೊ ನನ್ನ ಕೈಲಿ 1 ಸುತ್ತು ಹೆಜ್ಜೆ ನಮಸ್ಕಾರ ಹಾಕಿ ಬರೋದ್ರೊಳಗಡೆ ನನಗೆ ಸುಸ್ತಾಗ್ಬಿಡ್ತು. ಫುಲ್ಲು ಕತ್ಲೆ ಆಗಿಬಿಡ್ತು, ಕಣ್ಣೆಲ್ಲ ಫುಲ್ ಮಂಜಾದಂಗೆ ಆಗಿಬಿಡ್ತು. ನನಗೆ ಟಿಫನ್ ಎಲ್ಲ ಮಾಡಿರ್ಲಿವಲ್ಲ, ಸ್ವಲ್ಪ ಬೆಳಗ್ಗೆಲ್ಲ ಬೇಗ ಎದ್ದಿದ್ವಲ್ಲ, ಅದು ಏನು ಅಂತಲೇ ಅರ್ಥ ಆಗಲಿಲ್ಲ. ನಿಜ ಬೇಜಾರಾಗೋಯಿತು ನನಗೆ. ಇನ್ನು ಮುಂದಕ್ಕೆ ನಾನು ಹಾಕೋಕ್ಕಾಗಲ್ವೇನೋ ಅಂತ ನನಗೇ ನಂಬಿಕೆ ಹೊರಟೋಯ್ತು. ಸೊ ಹಾಗಾಗಿ ಒಂದು ರೀತಿ ಬೇಜಾರಲ್ಲೇ ನಾನು ಸ್ಟಾಪ್ ಮಾಡಿಬಿಟ್ಟು 1 ಸುತ್ತಿಗೆ ಬಂದು ಕೂತ್ಕೊಂಡೆ. ಇನ್ನು ಲಾಭ ಬಂದು ಅವಳು 3 ಸುತ್ತನ್ನು ಕೂಡ ಕಂಪ್ಲೀಟ್ ಮಾಡಿದ್ಲು. ಅವಳಿಗೂ ಕೂಡ ತುಂಬಾ ಸುಸ್ತಾಯಿತು. ಹಾಗೆಯೇ ಪರವಾಗಿಲ್ಲ, ಒಟ್ಟಿನಲ್ಲಿ ಗ್ರೇಟ್ ಅಂತಲೇ ಹೇಳ್ಬೋದು. 3 ಸುತ್ತು ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂಡ ಕೂತ್ಕೊಂಡು ಕಾಲ ಕಳೆದಿದ್ದಾಯಿತು. ಅದನ್ನೆಲ್ಲ ಸುಧಾರಿಸ್ಕೊಳ್ಬೇಕಾದ್ರೇ ಒಂದು 5ರಿಂದ 10 ನಿಮಿಷ ಕೂತಿದ್ವಿ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಅಲ್ಲಿನ ಅರ್ಚಕರು, ಆಫೀಸ್ ರೂಮಲ್ಲೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಅಲ್ಲಿನ ಅರ್ಚಕರು ಬಂದು ಸ್ವಲ್ಪ ಮಂತ್ರಾಕ್ಷತೆನ ಪ್ಯಾಕ್ ಮಾಡಬೇಕು, ಕೊರಿಯರ್ ಮಾಡ್ತಾರಂತೆ ಅವರು. ಸ್ವಲ್ಪ ಅದನ್ನು ಮಾಡಿಕೊಡ್ತೀರಾ ಅಂತ ಹೇಳಿಬಿಟ್ಟು ಬಂದು ಕರೆದ್ರು. ತಕ್ಷಣಕ್ಕೆ ನಮಗೊಂದು ರೀತಿ ನಾವು ಮಾಡಿದ ಪೂಜೆಗೆ ಒಂದು ರೀತಿ ಫಲನೇ ಸಿಕ್ತು ಅನ್ನೋಷ್ಟು ಖುಷಿಯಾಗೋಯಿತು. ಹಾಗೆಯೇ ಮಂತ್ರಾಕ್ಷತೆ ಕೂಡ ಅವತ್ತು ಇರಲಿಲ್ಲ. ಸೊ ಅದು ಕೂಡ ನಮಗೆ ಸಿಗುತ್ತೋ ಇಲ್ವೋ ಅಂತ ನೀವು ಕೊನೆ ತನಕ ವಿಡಿಯೋನ ನೋಡಿ. ಅಲ್ಲೇ ಏನಿರುತ್ತೆ ಬೃಂದಾವನದ ಅಕ್ಕಪಕ್ಕದ ಆಫೀಸ್ಗಳಲ್ಲಿ, ಅಲ್ಲಿಗೂ ಕೂಡ ಹೋಗ್ಬಿಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊರಿಯರ್ಗೆ ಸ್ವಲ್ಪ ಸ್ಟಿಕ್ಕರ್ ಅಂಟಿಸೋದಂತೆ. ಈಗ ಯಾವ್ಯಾವ ಅಡ್ರೆಸ್ಸು ಎಲ್ಲಿಗೆ ತಲುಪಬೇಕು ಅನ್ನೋ ಥರ ಸ್ವಲ್ಪ ಸ್ಟಿಕ್ಕರ್ನ ಪ್ರಿಂಟ್ ಮಾಡಿಟ್ಟಿರ್ತಾರೆ. ಆ ಸ್ಟಿಕ್ಕರ್ನ ನಾವು ಕೊರಿಯರ್ ಪೇಪರ್ಗೆ ಅಂಟಿಸ್ಬಿಟ್ಟು ಬರೋದಷ್ಟೇ.
ಅವ್ರು ಕೊಟ್ಟಿರುವಂಥ ಕೆಲಸನ ನಾವು ಒಂದು ರಾಯರ ಕೆಲಸ ಇದು ರಾಯರ ಸೇವೆ ಅಂತಲೇ ತುಂಬ ಖುಷಿಯಿಂದ ಒಂದು ಒಳ್ಳೆ ನೆಮ್ಮದಿಯಿಂದನೇ ಮಾಡಿಬಿಟ್ಟು ಬಂದ್ವಿ. ತುಂಬಾ ಒಂದು ಖುಷಿಯಾಗೋಯ್ತು ಈ ಕೆಲಸ ಮಾಡಿದ ಮೇಲಂತೂ ನಮಗೆ. ಜೊತೆಗೆ ಈ ಕೆಲಸನ ನಮಗೆ ರಾಯರೇ ಒದಗಿಸ್ಕೊಟ್ರೇನೋ, ರಾಯರೇ ನಮಗೆ ಕಲ್ಪಿಸ್ಕೊಟ್ರೇನೋ ಅನ್ನುವಷ್ಟು ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆಯೇ ಇನ್ನೊಂದೇನಿತ್ತು ನಂದು, ಇಲ್ಲೇ ಕೂಡ ನಾನು ಫೋಟೋನು ಕೂಡ ತೊಗೋಬೇಕು ಅಂತ ಅಂದ್ಕೊಂಡೆ. ಬೃಂದಾವನಕ್ಕೆ ಹೋಗ್ಬಿಟ್ಟು ಮಂತ್ರಾಲಯದಲ್ಲೇ ನಾನು ಫೋಟೋನ ತೊಗೊಬರ್ತೀನಿ ಯಾವಾಗಲಾದರೂ ಅಂತ ಅಂದ್ಕೊಂಡಿದ್ದೆ. ಆ ರೀತಿ ಅಂದ್ಕೊಂಡು ಸ್ವಲ್ಪ ದಿನಗಳೆಲ್ಲ ನನಗೆ ಮಂತ್ರಾಲಯಕ್ಕೆ ಹೋಗೋ ಅವಕಾಶನೂ ಕೂಡ ರಾಯರು ಒದಗಿಸ್ಕೊಟ್ರು. ಹಾಗೆಯೇ ಅಲ್ಲೇ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ, ಸ್ವಲ್ಪ ಮಟ್ಟಿಗೆ ದೊಡ್ಡದು ಅಲ್ಲ, ಈ ಕಡೆ ತೀರಾ ಚಿಕ್ಕದು ಅಲ್ಲ, ಆ ಸೈಜಲ್ಲಿ ನನಗೆ ಒಂದು ರಾಯರ ಫೋಟೋನು ಕೂಡ ತುಂಬ ಖುಷಿಯಿಂದ ತೊಗೊಬಂದೆ. ಹಾಗೆಯೇ ನನ್ನ ಸೇವೆಗಳೇನಿರುತ್ತೋ ಎಲ್ಲನೂ ಕೂಡ ಮುಗಿಸಿದ್ದಾದಮೇಲೆ ನಾನು ಏನು ಮುಡುಪನ್ನ ಕಟ್ಟಿ ಇಟ್ಟಿದ್ನೋ ರಾಯರಿಗೆ ಮನೇಲೇ, ಅದನ್ನು ಕೂಡ ನಾನು ಹೋಗುವಾಗ ತೊಗೊಂಡೋಗಿದ್ದೆ. ಅದನ್ನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದನ್ನು ಏನು ಮಾಡಿದೆ ಅಂದರೆ, ರಾಯರ ದರ್ಶನ ಎಲ್ಲ ಆದಮೇಲೆ ನಾನು ಆ ಮುಡುಪನ್ನ ರಾಯರ ಬೃಂದಾವನದಲ್ಲಿರುವಂಥ ಯಾರಾದರೂ 3 ಜನರಿಗೆ ನಾನು ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಅಂದರೆ 3 ಜನ, ಈಗ ಯಾರಾದರೂ ಈ ಬೃಂದಾವನದ ಅಕ್ಕಪಕ್ಕ ಕೂತ್ಕೊಂಡಿರ್ತಾರಲ್ವ ಭಿಕ್ಷುಕರು, ಆ ಥರ ಎಲ್ಲ ಇರ್ತಾರಲ್ವ, ಅವ್ರಿಗೆ ಕೊಡ್ತೀನಿ ಅಂತ ನಾನು ಮನಸ್ಸಲ್ಲಿ ಕೇಳ್ಕೊಂಡಿದ್ದೆ. ಅಂಥವರಿಗೆ ಕೊಟ್ಟರೆ ನಮ್ಮ ಕಷ್ಟ ಅಷ್ಟೇ ಬೇಗನೆ ಕಳೆದೋಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ನಾನು ಹರಿಸ್ಕೊಂಡಿದ್ದೆ. ಹಾಗಾಗಿ ಆ ಹರಕೆನೂ ಕೂಡ ನಾನು ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ದರ್ಶನ ಎಲ್ಲ ಮುಗಿದು ಗೈಸ್. ಇನ್ನು ಬಂದು ಬೆಳಿಗ್ಗೆ ಟಿಫನ್ನೇ ಮಧ್ಯಾಹ್ನ ತಿಂದಿದ್ದಾಯಿತು. ಇವಾಗ ಬಂದು ಈ ಬಿಸಿಲಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾನು ಕಾಫಿ ಕುಡಿತಾ ಇದ್ದೀವಿ. ಅಮ್ಮ ಬಂದು ಜ್ಯೂಸ್ ತಗೊಂಡೋಳೆ. ಫುಲ್ ಗೆಟಪೇ ಚೇಂಜು ಎಲ್ಲರದು. ಡ್ರೆಸ್ಸು ಜೀನ್ಸು ಆಗ್ಬಿಟ್ಟೈತೆ. ಸ್ಯಾರಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಹಂಗಾಗಿ ಎಷ್ಟೊತ್ತು ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಫುಲ್ ಡೆಡ್ ಆಪೋಸಿಟ್ ಗೆಟಪಲ್ಲಿ ಕೂತಿದ್ದೀವಿ. ನಾನು ನೋಡ್ತಿರ್ಬೋದು ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. 5 ನಿಮಿಷ ಬಿಸಿಲಲ್ಲಿ ಕಾಲಿಕ್ಕಾಗಲ್ಲ, ಅಷ್ಟು ಕಾಲು ಸುಡ್ತಾ ಇತ್ತು ಗೈಸ್. ಹಾಕ್ಬಿಟ್ರು ಛತ್ರಿನ. ನಂದು ತಗೊಬಂದಿದ್ದೀನಿ, ಆದರೆ ನಾನು ಓಪನ್ ಮಾಡಲ್ಲ. ಹೆಂಗಿದ್ರು ಇಬ್ರು ಇರ್ತಾರಲ್ಲ ಬಾಡಿ ಗಾರ್ಡ್ಗೆ, ಇವ್ರು ಹಿಡ್ಕೋತಾರೆ. ಇವಾಗ ಬಂದು ಟೈಮು ಹತ್ತತ್ರ 4 ಗಂಟೆ. ಇಷ್ಟ ತನಕ ಇಲ್ಲೇ ಕಾಲ ಕಳೆದಿದ್ದಾಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಇಲ್ಲೇ ಓಡಾಡಿಕೊಂಡು. ಇವಾಗ ಹೊರಡ್ತಾ ಇದ್ದೀವಿ. ಟ್ರೈನ್ ಬಂದು ನಮಗೆ 7:15 ಒಂದಿದೆ, ಮತ್ತು 8:45ಗಿದೆ, ಮತ್ತು ನೈಟು 12:15 ಒಳಗಡೆ ಮತ್ತು ಇನ್ನೊಂದಿದೆ ಲಾಸ್ಟು. ನೋಡೋಣ ಯಾವುದ್ರಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಇನ್ನೂ. ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ರೈಲ್ವೆ ಸ್ಟೇಷನ್ಗೆ ಇವಾಗ ಹೋದರೆ ಒಂದು 20 ಮಿನಿಟ್ಸ್ ಅಂತ ಅಂದ್ಕೊತೀನಿ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಮೊಬೈಲ್ ಚಾರ್ಜರ್ಗಳೆಲ್ಲ ಖಾಲಿ ಆಗಿಬಿಟ್ಟಿದೆ, ಡೆಡ್ ಆಗಿದೆ. ನಿನ್ನೆ ಮನೆಯಿಂದ ಹಾಕೊಂಡ್ಬಂದಿದ್ದು ಚಾರ್ಜರ್ಗಳೆಲ್ಲ. ಸೊ ಚಾರ್ಜರೆಲ್ಲ ಹಾಕ್ಕೊಂಡು ಮೊಬೈಲ್ಗೆ ಸ್ವಲ್ಪ ಮುಖೆಲ್ಲ ತೊಗೊಂಡು ಸ್ವಲ್ಪ ಕಾಫಿ ಎಲ್ಲ ಕುಟ್ಕೊಂಡಲ್ಲೇ ಆಮೇಲೆ ಟ್ರೈನ್ ಕ್ಯಾಚ್ ಮಾಡಬೇಕು. ನೋಡೋಣ. ಇವತ್ತು ಬಂದು ಏಕಾದಶಿ ಆಗಿರೋದ್ರಿಂದ ತುಂಬಾ ರಶ್ ಇದ್ರು, ಫುಲ್ಲು ರಶ್ಶು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಕೂಡ ಕಡಿಮೆ ಆಗಿದ್ದಾರೆ. ಇವಾಗ ನೋಡೋಣ ಟ್ರೈನಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. 7 ಟ್ರೈನ್ ಮಂತ್ರಾಲಯ ಕೊನೆ ಲಾಸ್ಟಲ್ಲಿ ಈ ರೀತಿ ಕ್ಯಾಪ್ಚರ್ ಮಾಡಿದ್ದೀನಿ. ಫುಲ್ ಎಲ್ಲ ಖಾಲಿ ಆಗಿದೆ. ಇಷ್ಟು ಹೊಡೆದು ಇಷ್ಟು ಜನ ಇಷ್ಟು ಇದ್ರಲ್ಲೆಲ್ಲ ಗ್ಯಾಪ್ ಇಲ್ದಾಗ ಮಡಗಿರ್ತಾರಲ್ಲ, ಅದೆಷ್ಟು ಜನ ಇರ್ತಾರೆ? ಫುಲ್ಲು ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ನೈಟ್ ಎಲ್ಲ ಮಲಗಿದ್ರು. ಇವಾಗ ಯಾರು ಇಲ್ಲ. 1000 ಜನ ಮಲ್ಕೊಬಿಡ್ತಾರೆ ನಾವು ಒಂದೇ ಸತಿಗೆ. ಅಷ್ಟು ಜನ ಇರ್ತಾರೆ ಇಲ್ಲಿ. ಒಬ್ರು ರೂಮ್ ಮಾಡಲ್ಲ. 3 ಅವರ್ಗೆ 1000 ರೂಪಾಯಿ ಕೇಳ್ತಾರೆ ಇಲ್ಲಿ. ನಾವಂತೂ ನೈಟ್ ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ಒಂದು 2 ಗಂಟೆ ಮೇಲೆ ಮಲ್ಕೊಟ್ಟು ಮತ್ತೆ ಎಷ್ಟು ಗಂಟೆ 5 ಗಂಟೆ 5 ಗಂಟೆಗೆ ನಾವು ಸುತ್ತ ಇರ್ತಿರೋದು. ಸೊ ಫೈನಲ್ ಈ ರೀತಿ ಮಂತ್ರಾಲಯ. ಸೊ ಹೊರಡ್ತಾ ಇದೀವಿ. ಇನ್ನು ಇವರಿಬ್ರಂತೂ ಬಿಸಿಲು ಅಂದ್ಬಿಟ್ಟು ಛತ್ರಿ ಹಿಡ್ಕೊಂಡವ್ರೆ. ನಾನು ಊರಿಂದ ಛತ್ರಿ ತಗೊಬಂದೆ ಮನೆಯಿಂದ, ತೆಗಿಲಿಲ್ಲ ಒಂದ್ಸಲಿ. ಓಕೆ ಗೈಸ್, ಟ್ರೈನ್ ಎಷ್ಟು ರಶ್ ಇರುತ್ತೆ ಏನೋ ಗೊತ್ತಿಲ್ಲ. ಮತ್ತೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂತೀನಿ. ನೋಡೋಣ. ಬಾಯ್. ಅಲ್ಲಿ ಕಾಯ್ತಾ ಇದೆ. ಇನ್ನು ನಾವು ಬಂದು ಟ್ರೈನು ಒಂದು 8ರಿಂದ 8:15 ಅನಿಸುತ್ತೆ ಟ್ರೈನು. ಆ ಟ್ರೈನ್ಗೆ ಹತ್ಕೊಂಡಿದ್ದಾಯಿತು. ಅಷ್ಟರಲ್ಲೇ ಅಲ್ಲೇ ರೈಲ್ವೆ ಸ್ಟೇಷನಲ್ಲೇ ಸ್ವಲ್ಪ ಊಟ ಎಲ್ಲ ತೊಗೊಂಡು ಮುಗಿಸ್ಕೊಂಡಿದ್ವಿ. ಇನ್ನು ಕಾಲು ಇಕ್ಕಕ್ಕೆ ಜಾಗ ಇರಲಿಲ್ಲ, ಹತ್ತೋಕ್ಕೂ ಕೂಡ ಜಾಗ ಇರಲಿಲ್ಲ. ಹೇಗೋ ಹಂಗೋ ಹಿಂಗೋ
ಹತ್ತಿದ್ದಾಯಿತು. ಇನ್ನು ಎಲ್ಲಿ ನೋಡಿದ್ರು ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ದಾರೆ, ಕೂತ್ಕೊಂಡ್ಬಿಟ್ಟಿದ್ದಾರೆ, ಮೇಲ್ಗಡೆ ಎಲ್ಲ ಜಾಗ ಇರಲಿಲ್ಲ. ಹೇಗೋ ಅಲ್ಲಿದ್ದವ್ರನ್ನ ಸ್ವಲ್ಪ ಎಬ್ಸಿ ಮಾತಾಡಿಸಿ ಫೈನಲಿ ಒಂದು ಸೀಟು ಅಂತ ಮಾಡ್ಕೊಂಡು ಕೂತ್ಕೊಂಡ್ವಿ. ಜೀವ ನಿದ್ದೆ ಹೊಡಿತು ನೀನು ನೋಡೋಕಾಯ್ತು. ಇನ್ನು ಫ್ರೈಡೇ ಮಾರ್ನಿಂಗ್ ಇದು. ಸೊ ನಾನು ಬಿಡದಿಗೆ ಬಂದೆ, ಇಳ್ಕೊಂಡೆ. ಆನ್ ದ ವೇ ಶಿವಪುರಕ್ಕೆ ಹೋಗೋಣ ಅವ್ರ ಜೊತೆನೆ ಅಂತ ಅಂದ್ಕೊಂಡೆ. ಸೊ ಆಗಲಿಲ್ಲ, ಮತ್ತೆ ಹೋಗಿ ಮತ್ತೆ ಅಲ್ಲಿ ರೆಸ್ಟ್ ಮಾಡ್ತಾ ಮಲ್ಕೊಂಡ್ರೆ ಮತ್ತೆ ಆ ಕಡೆಯಿಂದ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಆರಾಮಾಗಿ ಕಳಿಸಿ ನಾನು ಕೂಡ ಬಿಡದಿಲ್ಲ ಇಳ್ಕೊಂಡು ನಾನು ಮನೆಗೆ ವಾಪಸ್ ಬಂದೆ. ಸುಮಾರು ಒಂದು 6:45 ಅಷ್ಟರಲ್ಲೇ ನಾನು ಮನೇಲಿ ರೀಚ್ ಆಗಿದ್ದೆ. 6:45 7 ಗಂಟೆ ಒಳಗಡೆನೆ. ಆಮೇಲೆ ಸ್ವಲ್ಪ ಬೆಳಿಗ್ಗೆಯಿಂದ ಸಂಜೆ ತನಕ ಮಲಗಿದ್ದು, ರೆಸ್ಟ್ ಮಾಡಿ ಸ್ವಲ್ಪ ಫೋಟೋ ಪ್ರಸಾದನೆಲ್ಲ ತಂದಿದ್ನಲ್ಲ ಅಲ್ಲಿಂದ. ಹಾಗಾಗಿ ಪೂಜೆ ಮಾಡಿಬಿಟ್ರೆ ಸಮಾಧಾನ ಅಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ಮಲಗಿ ರೆಸ್ಟ್ ಮಾಡಿ ಎಲ್ಲ ಆದಮೇಲೆ ಫೋಟೋಗೆಲ್ಲ ಸಿಂಪಲ್ಲಾಗೇ, ಸೊ ಮೊಳೆ ಏನೂ ಒಡಿಸಿರ್ಲಿಲ್ಲ. ಸೊ ಹಾಗೇ ಸದ್ಯಕ್ಕೆ ಇವತ್ತು ಪೂಜೆ ಮಾಡಿಬಿಡೋಣ ಅಲ್ಲಿಂದ ತಂದಿದ್ದೀನಲ್ಲ ಅಂತ ಹೇಳಿಬಿಟ್ಟು ಒಂದು ಫೋಟೋನ ಇಟ್ಟು ರಾಯರಿಗೆ ಹೂವನ್ನೆಲ್ಲ ಹಾಕಿ ಸ್ವಲ್ಪ ಗಂಧನೆಲ್ಲ ಹಾಕಿ ಹಣೆಗೆ ಎಲ್ಲ ಗಂಧ ಎಲ್ಲ ಹಚ್ಚಿದಾದ್ಮೇಲೆ ಜೊತೆಗೆ ಅಲ್ಲಿಂದ ನಾನು ಏನು ಮಂತ್ರಾಕ್ಷತೆನ ತೊಗೊಬಂದಿದ್ವಿ ಅದನ್ನು ಕೂಡ ನಾನು ಇಟ್ಟು ಪೂಜೆನ ಮಾಡ್ತಾ ಇರುವಂಥದ್ದು. ಯಾವುದೇ ದೇವಸ್ಥಾನ ಆದ್ರೂ ಸರಿಯೇ, ಎಲ್ಲಾದರೂ ದೇವಸ್ಥಾನಗಳಿಗೆ ಹೊರಗಡೆ ಹೋಗಿ ಬಂದಾಗ ಸಂಜೆನಾದ್ರೂ ಮನೇಲಿ ದೀಪ ಹಚ್ಚಿದ್ರೇ ಒಂಥರ ನೆಮ್ಮದಿ, ಒಂಥರ ಪಾಸಿಟಿವ್ ಅಂತಲೇ ಹೇಳ್ಬೋದು. ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಈ ಥರ ಮಾಡೋದ್ರಿಂದ ಮನೇಲೂ ಕೂಡ ಒಂದೊಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ ಅಂತಲೇ ಹೇಳ್ಬೋದು. ಹೇಗೋ ಅಂತೂ ಇಂತೂ ರಾಯರು ಕೂಡ ನಮ್ಮ ಮನೆಗೆ ಬಂದಿದ್ದಾಯಿತು. ಇದೇ ಖುಷಿಲೇ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆಯೇ ನನಗೆ ರಾಯರ ಕಡೆಯಿಂದ ಒಂದು ಆಶೀರ್ವಾದ ಅಂತಾರೋ ಅಥವಾ ರಾಯರ ಕಡೆಯಿಂದ ನನಗೆ ಸೂಚನೆ ಸಿಕ್ತು ಅಂತ ಹೇಳ್ತಾರೋ, ನಾನು ಅಂದ್ಕೊಂಡಿರೋ ಕೆಲಸಗಳಿಗೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಮಾತ್ರ ನನಗೆ ದೀಪ ಹಚ್ಚಿದಾದ್ಮೇಲೆ ಸಿಕ್ತು ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ನಾವು ಬಂದು ನಿನ್ನೆ ನೈಟು 7:45 ಟ್ರೈನ್ ಇದ್ದಿದ್ದು. ಸೊ ಅದು ಬಂದಿದ್ದು ಒಂದು 8:15 ಒಳಗಡೆ ಟ್ರೈನ್ ಬಂದಿದ್ದು ಮಂತ್ರಾಲಯಕ್ಕೆ. ಸೊ ಆ ಟ್ರೈನ್ಗೆ ಹತ್ಕೊಂಡು ಬಂದಿದ್ದಾಯಿತು. ಅದು ಬಂದು ನಾವು ಬೆಂಗಳೂರಿನಲ್ಲಿ ಇಳ್ಕೊಂಡು, ಅದು ಬೆಂಗಳೂರು ಜಂಕ್ಷನ್ ಏನಿರುತ್ತೆ ಅಲ್ಲಿ ಇಳ್ಕೊಂಡು ಮೈಸೂರದು ಟ್ರೈನ್ನ ಹತ್ಕೊಂಡಿದ್ದಾಯಿತು. ಅಲ್ಲಿಂದ ಬಂದು ನಾನು ಬಿಡದಿಲೇ ಬಂದು ಇಳ್ಕೊಂಡು ಇನ್ನು ಮತ್ತೆ ಊರಿಗೆ ಹೋಗೋದೇನು ಬೇಡ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಮನೆಗೇ ಬಂದ್ಬಿಟ್ಟೆ. ಹಾಗಾದ್ರೂ ಅಮ್ಮ ಮತ್ತು ನಾವು ಕರಿತಾ ಇದ್ರು, ಎಲ್ಲ ಫುಲ್ ಟಯರ್ಡ್ ಆಗಿದ್ವಲ್ಲ, ಹಾಗಾಗಿ ಅಷ್ಟು ಬೇಗನೆ ಏನಕ್ಕೆ ಹೋಗ್ತೀಯಾ ಅಂತ ಹೇಳಿಬಿಟ್ಟು ಸುಮಾರು ಒಂದು 6 ಗಂಟೆ ಅಂತ ಅನ್ಕೋತೀನಿ ಅಷ್ಟರಲ್ಲೇ ಬಿಡದಿ ಬಂದೆ. ಬಂದ್ಬಿಟ್ಟು ಸ್ವಲ್ಪ ಬೇಗನೆ ಮನೆಗೆ ಬಂದು ಸ್ವಲ್ಪ ಮಲ್ಕೊಂಡಿದ್ದಾಯಿತು. ಟಿಫನ್ ಎಲ್ಲ ಮಾಡಿಕೊಂಡು ಹೊರಗಡೆಯಿಂದನೇ ತರಿಸ್ಕೊಂಡು, ಏನು ಮಾಡೋಕ್ಕಾಗಲಿಲ್ಲ ಟಿಫನ್ ಬಂದ ತಕ್ಷಣ. ಹೊರಗಡೆಯಿಂದನೇ ಸ್ವಲ್ಪ ದೋಸೆ ಏನೋ ತರಿಸ್ಕೊಂಡಿದ್ದೆ, ತಿಂದ್ಬಿಟ್ಟು ಮಲ್ಕೊಂಡವಳು. ಮಧ್ಯಾಹ್ನ 2:30 ತನಕ ಎದ್ದೇಳಲಿಲ್ಲ, ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಎಲ್ಲ ಫುಲ್ ಟಯರ್ಡ್ ಆಗಿದ್ವಲ್ಲ, ಹಾಗಾಗಿ ಸ್ವಲ್ಪ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿದ್ನಲ್ಲ. ನಾನಾದರೆ 1 ಸುತ್ತು ಹಾಕಿದ್ದೆ, ನಾವು 3 ಸುತ್ತು ಹಾಕಿದ್ಲು. ಅದು ನನ್ನ ಕೈಲಿ ಆಗಲಿಲ್ಲ. ಸೊ ಹಾಗಾಗಿ ನಾನು ಹಾಕೋದಕ್ಕಾಗಲಿಲ್ಲ. ಫುಲ್ ತಲೆ ಸುತ್ತು ಬಂದುಬಿಡ್ತು ನನಗೆ, ಕತ್ಲೆ ಥರ ಆಗ್ಬಿಡ್ತು. ಬೆಳಗ್ಗೆ ಟಿಫನ್ ಕೂಡ ಏನೋ ಮಾಡಿರಲಿಲ್ವಲ್ಲ, ಹಾಗಾಗಿ ಫುಲ್ ಕತ್ಲೆ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಆಗದೆ ಹೋಯ್ತು ನನಗೆ 3 ಸುತ್ತು 3 ರೌಂಡು ನಾನು ಹೆಜ್ಜೆ ನಮಸ್ಕಾರ ಹಾಕೊಳ್ಳೋದಕ್ಕೆ. 1 ಸುತ್ತನ್ನ ನಾನು ಹಾಕ್ಕೊಂಡೆ. ಇನ್ನು ಅದೆಲ್ಲ ಸ್ವಲ್ಪ ಪೇಯ್ನ್ ಇತ್ತಲ್ಲ, ಹಾಗಾಗಿ ಮತ್ತು ಆ ಕಡೆಯಿಂದ ಬರ್ಬೇಕಾದ್ರೆ ತುಂಬಾ ರಶ್ಶು ಟ್ರೈನಲ್ಲಿ, ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ನಾವು ಮೇಲ್ಗಡೆ ಏನಿರುತ್ತೆ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೋ ಕಂಬಿ ಮೇಲೆ. ಸೊ ಹೇಗೋ ಫೈನಲಿ ಬಂದಿದ್ದಾಯಿತು. ಹುಡುಗರಿಲ್ಲ ಅಂದರೆ ಈ ಥರ ಆರಾಮಾಗಿ ಬರ್ಬೋದು. ಹುಡುಗರುಗಳು ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಜನರಲಲ್ಲಿ ಅಂತ ಹೇಳಿದ್ರೆ ತುಂಬಾ ಹಿಂಸೆ ಆಗ್ಬಿಡುತ್ತೆ. ಏನಿದ್ರೂ ರಿಸರ್ವೇಷನ್ ಮಾಡಿಸ್ಕೊಂಡೇ ಹೋಗಬೇಕು. ವಯಸ್ಸಾದವ್ರು ಮಕ್ಳುಗಳನ್ನ ಕರ್ಕೊಂಡು ಹೋಗೋರಿದ್ರೆ. ನಾವಾದರೆ ಹೇಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಿದ್ದೆ ಮಾಡ್ದಂತೆಯೇ ಬಂದಿದ್ವಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಟ್ರೈನಲ್ಲಂತೂ. ಆದ್ರೂ ಒಬ್ಬರಾದ್ಮೇಲೆ ಅವ್ರು ಮಲ್ಕೋತಿದ್ದೋ ಎದ್ದೇಳ್ತಿದ್ದೋ ಆಗ್ತಾ ಇರಲಿಲ್ಲ. ಮಲ್ಕೊಳ್ಳೋಕೆ ಕಂಫರ್ಟಬಲ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಕೂತ್ಕೊಂಡ್ರೆ ಸಾಕು ಅನ್ನೋ ಥರ ಇತ್ತು. ಹೇಗೋ ಒಟ್ಟಾಗಿ ಕಷ್ಟಪಟ್ಟು ಹೋಗಿದ್ದಕ್ಕೂ ಒಂಥರ ನೆಮ್ಮದಿ ಅಂತ ಹೇಳ್ತಾರಲ್ಲ, ಅದು ಸಿಕ್ತು ಅಂತ ಹೇಳ್ಬೋದು. ಇವಾಗ ಅಲ್ಲೆಲ್ಲ ಅಷ್ಟೆಲ್ಲ ಇದು ಮಾಡ್ಕೊಂಡು ಬಂದ್ರೂ ಏನೋ ಒಂದು ರೀತಿ ನಮಗೆ ಸ್ಟ್ರೈನ್ ಆಗೋದು, ನೋವು ಆ ರೀತಿ ಏನೂ ಕಾಣಿಸ್ತಾ ಇಲ್ಲ. ಸೊ ಹೆಜ್ಜೆ ನಮಸ್ಕಾರ ಹಾಕಿ ಇದೊಂದು ಬಗ್ಗಿ ಎದ್ದು ಮಾಡಿದ್ವಲ್ಲ, ಅದೊಂದು ಸ್ವಲ್ಪ ನನಗೆ ಪೇಯ್ನ್ ಇದೆ ಅಷ್ಟೇ. ಅಲ್ಲಿಂದ ಬಂದು ಸ್ವಲ್ಪ ನಿದ್ದೆ ಎಲ್ಲ ಮಾಡಿದ್ದು ಆಯಿತು. ಮನೆ ಸ್ವಲ್ಪ ಕ್ಲೀನ್ ಮಾಡಿದ್ದೆ, ಪೂಜೆ ಮಾಡೋಣ ಪ್ರಸಾದನೆಲ್ಲ ತೊಗೊಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ಪೂಜೆನೆಲ್ಲ ಮಾಡಿದೆ. ರೆಡಿ ಮಾಡಿ ಮನೆಯೆಲ್ಲನೂ ಸ್ವಲ್ಪ ಕ್ಲೀನಾಗಿ ಒರೆಸಿ ಮತ್ತೆ ಎಲ್ಲ ಗುಡಿಸ್ಕೊಂಡು ಪೂಜೆನೆಲ್ಲ ನಾನು ಅಲ್ಲಿಂದನೇ ಫೋಟೋ ತೊಗೊಬರ್ಬೇಕು ರಾಯರದು ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದನೇ ತೊಗೊಬಂದಲ್ಲ, ಅದನ್ನೆಲ್ಲ ಸ್ವಲ್ಪ ದೇವ್ರ ಮನೆಗೆ ಸದ್ಯಕ್ಕೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಆಮೇಲೆ ಬೇಕಾದರೆ ಸ್ವಲ್ಪ ಮೊಳೆಲ್ಲ ಒಡಿಸಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆನೆಲ್ಲ ಮಾಡಿದೆ. ಹಾಗೆ ಪ್ರಸಾದ ತಂದಿದ್ನಲ್ವ, ಪ್ರಸಾದ ಅಂತ ಹೇಳಿದ್ರೆ
ಅದೇನೋ ಒಂದು ಸುಣ್ಣದ ಕಲ್ಲು ಅಂತ ಹೇಳ್ತಾರೆ ಅದನ್ನು ಕಲ್ಸಕ್ಕೆ, ಆ ಥರ ಅಷ್ಟೇ ತೊಗೊಬಂದಿದ್ದು. ನಿನ್ನೆ ಏಕಾದಶಿ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ನಮಗೆ ತಿನ್ನೋದಕ್ಕೂ ಕೂಡ ಪ್ರಸಾದ ಎಲ್ಲ ಡೈಲಿ ಮಾಡಿಸ್ತಿರ್ತಾರಲ್ಲ, ಊಟ ಆ ಥರ ಏನು ಪ್ರಸಾದದ ವ್ಯವಸ್ಥೆ ಇರಲಿಲ್ಲ. ಏಕಾದಶಿ ದಿನ ಉಪವಾಸ ಅಂತೆ, ಹಾಗಾಗಿ ಏಕಾದಶಿ ದಿನ ಪ್ರಸಾದ ಕೂಡ ಇರಲಿಲ್ಲ. ಹಾಗೆ ಅಕ್ಷತೆ ಏನಿರುತ್ತೆ ಅದು ಕೂಡ ನಮಗೆ, ಮಂತ್ರಾಕ್ಷತೆನೂ ಕೂಡ ನಮಗೆ ಕೊಡ್ತಾ ಇರಲಿಲ್ಲ ಏಕಾದಶಿ ದಿನ. ಆದರೂ ನಮ್ಮ ಅದೃಷ್ಟ ಅದು ಬಂದು ನಮಗೆ ಮಂತ್ರಾಕ್ಷತೆ ಸಿಕ್ತು ಅಂತ ಹೇಳ್ಬೋದು. ಅದೊಂಥರ ಖುಷಿ ಆಯಿತು. ಸೇವನೆಲ್ಲ ರಾಯರದು ಏನಿರುತ್ತೆ ಫುಲ್ ಎಲ್ಲ ಸೇವೆನೂ ಕೂಡ ಮುಗಿಸ್ಕೊಂಡು ಒಳಗಡೆನೆ ತುಂಬ ಹೊತ್ತು ಕೂತಿದ್ದೆ ನಾನು. ಇಲ್ಲ ಅಂದರೂ 1 to 2 hours ನಾನು ಒಳಗಡೆನೆ ಕೂತಿದ್ದೆ. ತುಂಬಾ ಅಲ್ಲಿ ಯಾರೂ ಎದ್ದೋಗಿ ಈಚೆ ಅನ್ನೋದಾಗಲಿ ಅಥವಾ ಆ ಥರ ಕ್ರೌಡ್ ಅನ್ನೋದಾಗಲಿ ಜನಗಳದ್ದು ಆ ಥರ ಏನೂ ಇರಲಿಲ್ಲ. ಎಷ್ಟೇ ಜನ ಬಂದ್ರೂ 1/4 ಗಂಟೆಯಿಂದ 1 hour ಒಳಗಡೆ ನಮಗೆ ದರ್ಶನ ಆಗ್ಬಿಡ್ತಾಯಿತ್ತು. ಎಷ್ಟೊತ್ತು ಬೇಕಿದ್ರೂ ಸ್ವಲ್ಪ ಕುತ್ಕೋಬೋದಿತ್ತು. ಒಂಥರ ಏನೋ ಒಂಥರ ನೆಮ್ಮದಿ ಅಂತ ಹೇಳ್ಬೋದು ಗೈಸ್. ಫಸ್ಟೇ ಹೇಳ್ತಾರಲ್ವಾ, ನೆಮ್ಮದಿ ಸಿಗೋ ಜಾಗ ಅಂದರೆ ಮಂತ್ರಾಲಯ ಅಂತ ಹೇಳ್ಬಿಟ್ಟು, ಆ ರೀತಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಚೆನ್ನಾಗಿತ್ತು ನನಗಂತೂ. ಹಾಗೆಯೇ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡಿದ್ವಿ. ಹಾಗೆ ಅಲ್ಲಿರುವಂಥವರು ನಮ್ಮನ್ನೇ ಬಂದು ಗುರುತಿಸಿ ಅದು ಏನಿರುತ್ತೆ ಕೊರಿಯರ್ ಮಾಡ್ತಾರಲ್ವ, ಬೇರೆ ಬೇರೆ ಕಡೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಈ ರೀತಿ ಬೇರೆ ಬೇರೆ ಕಡೆಗೆಲ್ಲ ಕೊರಿಯರ್ ಮಾಡ್ತಾರೆ ಮಂತ್ರಾಕ್ಷತೆನ. ಸೊ ಆ ಥರ ಕೊರಿಯರ್ ಡೆಲಿವರಿ ಕೂಡ ಇರುತ್ತೆ ಅಲ್ಲಿ. ಹಾಗಾಗಿ ನಾವು ಅಮೌಂಟ್ನ ಪೇ ಮಾಡಿ ಬುಕ್ ಮಾಡಿಕೊಂಡ್ರೆ ನಮ್ಮ ಮನೆಗೆ ಬಂದು ಮಂತ್ರಾಕ್ಷತೆ ತಲುಪುತ್ತೆ ಅಂತ ಹೇಳ್ತಾಯಿದ್ರು. ಹಾಗೆಯೇ ಅಲ್ಲಿ ಸ್ವಲ್ಪ ಅರ್ಚಕರು ಏನಿರ್ತಾರೆ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋದರು. ಕೇಳಿದ್ರು, ಬಂದು ಫಸ್ಟ್ ಆಫ್ ಆಲ್ ಬಂದು ಕೇಳಿದ್ರು, ಸ್ವಲ್ಪ ಮಂತ್ರಾಕ್ಷತೆನ ಹಾಕ್ಕೊಡ್ಬೇಕು ಬರ್ತೀರಾ ಅಂತ ಕೇಳಿದ್ರು. ಖುಷಿ ಆಗ್ಬಿಡ್ತು. ರಾಯರು ಸೇವೆ ಮಾಡಿ ಕೂತು ಒಂದು 1/4 ಗಂಟೆ ಅಷ್ಟರಲ್ಲೇ ಅವ್ರು ಬಂದು ನಮ್ಮನ್ನೇ ಕರೆದ್ರು. ಅಷ್ಟು ಗುಂಪಲ್ಲಿ ಬಂದು ನಮ್ಮನ್ನೇ ಕರೆದ್ರು. ನಾವು ಮತ್ತು ಅಮ್ಮು ನಾವೆಲ್ಲ ಕೂತಿದ್ವಲ್ಲ, ನಮ್ಮನ್ನೇ ಬಂದು ಕರೆದ್ರು. ಒಂಥರ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ, ಹಿಂದೆ ಮುಂದೆ ಯೋಚನೆ ಮಾಡಿದಂತೆಯೇ ಸರಿ ಆಯಿತು ಅಂತ ಹೇಳಿಬಿಟ್ಟು, ಅದಕ್ಕೆಲ್ಲ ಬೇರೆ ಬೇರೆ ಒಂದು ಆಫೀಸ್ಗಳ ಥರ ಇರುತ್ತಲ್ವ, ಅಲ್ಲೆಲ್ಲ ಫುಲ್ ಈಚೆಗಡೆ ಎಲ್ಲ ಮಲ್ಕೋತೀವಲ್ಲ, ಅಲ್ಲೇ ಪಕ್ಕ ಎಲ್ಲ ಆಫೀಸ್ ಎಲ್ಲ ಇರುತ್ತೆ, ಅಲ್ಲಿ ಅದನ್ನು ಪ್ಯಾಕ್ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ಇದ್ದಾಯಿತು. ಕೇಳ್ಕೊಂಡು ಮಂತ್ರಾಕ್ಷತೆ ಕೊಡಿ ಅಂತ ಹೇಳಿಬಿಟ್ಟು, ಅವತ್ತೊಂದು ದಿನ ಯಾರಿಗೂ ಕೊಡಲ್ವಂತೆ ಅವರು ಏಕಾದಶಿ ದಿನ. ಕೊಡಷ್ಟೇ ಇದು ಮಾಡಿದ್ರು ಕೊಡಲ್ವಂತೆ ಏಕಾದಶಿ ದಿನ. ಸೊ ನಮ್ಮ ಪುಣ್ಯ ಅಕ್ಷತೆ ಮಂತ್ರಾಕ್ಷತೆ ಸಿಕ್ತು ಅಂತ ಹೇಳ್ಬೋದು. ಹಾಗೆ ಅದನ್ನೆಲ್ಲ ತಂದಿದ್ನಲ್ಲ, ಹಾಗಾಗಿ ಪೂಜೆ ಮಾಡೋಣ ಎಲ್ಲನೂ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಇಟ್ಬಿಟ್ಟು ಪೂಜೆ ಮಾಡಿದಾಯಿತು. ಇವಾಗ ಸಮಾಧಾನ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್, ಒಂಥರ ಮನಸ್ಸಿಗೆ. ನೋಡಬೇಕು ಇವಾಗ ಅಡುಗೆನೂ ಕೂಡ ಏನಾದರೂ ಮಾಡ್ಕೋಬೇಕು. ಹುಡುಗರು ಇನ್ನೂ ಬಂದಿಲ್ಲ, ಊರಲ್ಲೇ ಇದ್ದಾರೆ. ಇವಾಗಷ್ಟೇ ಫೋನ್ ಮಾಡಿದೆ ಅವ್ರಿಗೂ, ಏಕೆಂದರೆ ನಾನು ಹೋಗಿರೋದು ಯಾವುದೇ ರೀತಿ ಅವ್ರಿಗೆ ಒಂಚೂರು ಗೊತ್ತಿಲ್ಲ. ಮಂತ್ರಾಲಯಕ್ಕೆ ಹೋಗಿದ್ದು ಕೂಡ ನಾನು ಹುಡುಗರಿಗೆ ಹೇಳಿಲ್ಲ. ಮತ್ತು ನಾವು ಮನೆಗೆಲ್ಲ ದಿವಿ ಬರ್ತಡೆಗೆಲ್ಲ ಹೋಗಿದ್ವಲ್ಲ, ಅದು ಯಾವುದೂ ಹೇಳಿಲ್ಲ. ತುಂಬ ಬೇಜಾರು ಮಾಡ್ಕೋತಾರೆ ಹೇಳಿದ್ರೆ. ಮಂತ್ರಾಲಯಕ್ಕೆ ಬರ್ತಿದ್ರು ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಮನೆಗಂತೂ ಬಂದೇ ಬರ್ತಾಯಿದ್ರು ಅವರು. ಸೊ ಹಾಗಾಗಿ ಅದನ್ನು ಹೇಳಿಲ್ಲ. ಇಲ್ಲ ಬೇಜಾರು ಮಾಡ್ಕೊತಾರಲ್ಲ, ಅಲ್ಲಿ ಊರಲ್ಲಿ ಇರೋಕ್ಕಾಗಲ್ಲ. ನಾನು ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ರೆ ನಾನು ಡೈರೆಕ್ಟು ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗಬೇಕಿತ್ತು. ಸೊ ಆ ಕಾರಣದಿಂದ ನಾನು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ. ಇದನ್ನೆಲ್ಲ ಮುಗಿಸ್ಕೊಂಡು ಬರೋಣ, ಆಮೇಲೆ ಕರೆಸ್ಕೊಳ್ಳೋಣ ಹುಡುಗರನ್ನ ಅಂತ ಹೇಳ್ಬಿಟ್ಟು ಇವಾಗಷ್ಟೇ ಫೋನ್ ಮಾಡಿ ಎಲ್ಲನೂ ಹೇಳ್ತಾ ಇದ್ನಲ್ಲ, ಬೇಜಾರು ಮಾಡ್ಕೋತಾ ಇದ್ರು, ನಾನು ಬರಬೇಕಿತ್ತು ಅಂತ. ನೋಡೋಣ ಇನ್ನೊಂದ್ಸಲ ಯಾವಾಗಾದರೂ ಕರ್ಕೊಂಡು ಹೋಗೋಣ ಅಲ್ಲಿ ನಾವು ಮನೆಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದ. ಮೋಕ್ಷಿ ಅಂತೂ ನಾನು ಇವಾಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದ ಪಾಪ. ಹೇಗೋ ಸಮಾಧಾನ ಮಾಡಿದೆ ನಾನು ಕೂಡ. ಅಮ್ಮಮ್ಮ ಮತ್ತು ಬ್ರದರ್ ಎಲ್ಲ ಇದ್ರಲ್ಲ, ಸಮಾಧಾನ ಮಾಡಿ ಸ್ವಲ್ಪ ಐಸ್ ಕ್ರೀಮ್ ಅದು ಇದು ಕೊಡಿಸಿದ್ರೆ ಸುಮ್ಮನೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಇರಿಸ್ಕೊಂಡಿದ್ದಾರೆ. ನೋಡೋಣ ಇನ್ನೊಂದು 2-3 ಡೇಸ್ ಕರ್ಸ್ಕೊಂಡ್ಬಿಡ್ತೀನಿ. ನನ್ನ ಕೈಲಿ ನಿಜ ಬಿಟ್ಟಿರೋಕ್ಕಾಗಲ್ಲ, ಏಕೆಂದರೆ ನಾನು ಎಲ್ಲಿರ್ತೀನೋ ಅವರಲ್ಲಿ ಇರ್ತಿದ್ರು. ತುಂಬಾ ಅಟ್ಯಾಚ್ಮೆಂಟ್ ಇದೆ ಅವ್ರಿಗೂ ನನಗೂ. ಈ ರೀತಿ ಲಾಂಗ್ ಬಿಟ್ಟಿರೋದು ಅಂದರೆ ಈ ಸಮ್ಮರ್ಗಳಲ್ಲೇ ನಾನು ಜಾಸ್ತಿ ಬಿಟ್ಟಿರೋದು ಅಂತ ಹೇಳಿದ್ರೆ, ನಾನೇ ಇರ್ತೀನಲ್ವ ಜೊತೆಲೆ, ಆಲ್ಮೋಸ್ಟ್ ನಾನೇ ಇದ್ಬಿಡ್ತೀನಲ್ಲ, ಹಾಗಾಗಿ ಜೊತೆಲೆ ಇದು ಕರ್ಕೊಂಡ್ಬರ್ತಾ ಇದೆ. ಈ ಸಲ ಸ್ವಲ್ಪ ರಜೆ ಮುಗಲಿ, ಅಲ್ಲಿ ತನಕ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿದೆ ಅಷ್ಟೇ. ಜಾಸ್ತಿ ಬಿಟ್ಟಿದ್ದಿಲ್ಲ ಅಂತ ಹೇಳ್ಬೋದು. 15 ದಿನ 20 ದಿನ 1 ಮಂತು ಈ ರೀತಿ ತುಂಬಾ ಕಡಿಮೆ ನಾನು ಅವ್ರನ್ನ ಊರಲ್ಲಿ ಬಿಡುವಂಥದ್ದು. ಯಾವಾಗಲೂ ನನ್ನ ಜೊತೆಲೆ ಇರಿಸ್ಕೊತಾ ಇದೆ. ನನಗೂ ಕೂಡ ಒಬ್ಬಳೇ ಇದ್ದೀನಲ್ಲ ಮನೇಲಿ, ಬೇಜಾರಾಗ್ತಾ ಇದೆ. ಕರ್ಸ್ಕೊಬೇಕು, ಇನ್ನೊಂದು 3 ಡೇಸ್ ಬಿಟ್ಟು ಕರ್ಸ್ಕೊತೀನಿ. ಟೈಮ್ ಬಂದು ಆವಾಗಲೇ 8:15, ಅಡುಗೆ ಮಾಡಿಲ್ಲ, ಮಾಡಬೇಕು. ಸೊ ಅಲ್ಲಿಂದ ಬಂದಲ್ಲ ಒಂಥರ ಅನ್ನಿಸ್ತಾ ಇತ್ತು, ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಡುಗೆನೆಲ್ಲ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಸದ್ಯಕ್ಕೆ. ಯಾಕೆಂದರೆ ನಿದ್ದೆ ಕಂಪ್ಲೀಟ್ ಆಗಲಿಲ್ಲ ಇನ್ನೂ. ನೆನ್ನೆಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಮಲ್ಕೊಳ್ಳೋಕ್ಕಾಗಲ್ಲ. ಎಲ್ಲಾದರೂ ಹೊರಗಡೆ ಹೋದರೆ ನಿದ್ದೆ ಬರೋಲ್ಲ. ನಿದ್ದೆ ಬಂದ್ರೂ ಕಂಫರ್ಟಬಲ್ ಇರೋಲ್ಲ ನಮಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ. ಸೊ ನಿದ್ದೆ ಮಾಡಿಲ್ಲ ಅಂದರೆ ಪರವಾಗಿಲ್ಲ. ರಾಯರ ದರ್ಶನ ನನಗೆ ಚೆನ್ನಾಗಾಯ್ತಲ್ಲ, ತುಂಬಾ ಹತ್ತಿರದಿಂದ ತುಂಬ ಹೊತ್ತು ನೋಡಿಕೊಂಡು ಖುಷಿಯಾಗಿ ಮಾತಾಡಿಕೊಂಡು ಆ ರಾಯರ ದರ್ಶನ ಪಡ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ಬಿಚ್ಚಾಲೆ ಆಗಿರ್ಬೋದು, ಪಂಚಮುಖಿ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಮತ್ತು ಈ ಥರ ಎಲ್ಲ ಪ್ಲೇಸ್ಗಳಿಗೆಲ್ಲ ಅಲ್ಲಿ ಆಟೋದವ್ರು ಇರ್ತಾರಲ್ಲ, 100 ರೂಪೀಸ್ ಕೊಟ್ಟರೆ ಕರ್ಕೊಂಡು ಹೋಗಿ ಬರ್ತಾರೆ ಒಂದು 5 ದೇವಸ್ಥಾನಗಳಿಗೆ ಅಂತ ಅನಿಸುತ್ತೆ. ಅಲ್ಲಿಗೆಲ್ಲೂ ನಾವು ಹೋಗಲಿಲ್ಲ, ಏಕೆಂದರೆ ಹೋದ ವರ್ಷ ನಾವು ಹೋಗಿದ್ವಿ. ಹಾಗಾಗಿ ಈ ವರ್ಷ ತುಂಬಾ ಬಿಸಿಲಿದೆ, ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲೇ ಇರೋಣ, ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಕಳಿಯೋಣ ಅಂತ ಹೇಳ್ಬಿಟ್ಟು ಬೃಂದಾವನದಲ್ಲೇ ತುಂಬಾ ಟೈಮ್ ಕಳೆದ್ವಿ. ಒಂದು 5 hours ಮೇಲೇ ಟೈಮ್ ಕಳೆದಿದ್ದಾಯಿತು ಅಲ್ಲೇ. ಅಲ್ಲಿಗೆಲ್ಲ ಹೋಗಲಿಲ್ಲ. ಹೇಗಿದ್ರು ನೋಡಿದ್ವಲ್ಲ, ಮತ್ತೆ ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗಿಲ್ಲ ಗೈಸ್. ಅದೊಂಥರ ಚೆನ್ನಾಗಿತ್ತು ಈ ವರ್ಷ ಅಂತ ಹೇಳ್ಬೋದು. ಹಾಗೆಯೇ ನಾನು ಹೇಳಿದೆ ಆಗಲೇ ಸುಮಾರು ಸಲ, ಸೇಮ್ ಹೋದ ವರ್ಷವೂ ಹೋಗಿದ್ವಿ. ಇದೇ ತಿಂಗಳಲ್ಲಿ 10ನೇ ತಾರೀಕು ಹೋಗಿದ್ವಿ. ಅದೇ ಈ ವರ್ಷವೂ ಹೋಗಿದ್ವಿ. ಸೇಮ್ 7ನೇ ತಾರೀಕು ಹೋಗಿ 8ನೇ ತಾರೀಕು ದರ್ಶನ ಮಾಡ್ಕೊಂಡ್ವಿ. ಹೋದ ವರ್ಷ ಹೋಗಿದ್ದು
11ನೇ ತಾರೀಕು ದರ್ಶನ ಮಾಡ್ಕೊಂಡು ಬಂದ್ವಿ. 10ನೇ ತಾರೀಕು ಹೋಗಿ 11ನೇ ತಾರೀಕು ದರ್ಶನ ಮಾಡ್ಕೊಂಡು ಬಂದ್ವಿ. ಸೇಮ್ ಒಂದೇ ವರ್ಷ ಒಂದೇ ತಿಂಗಳು, ಆದರೆ ಡೇಟ್ ಮಾತ್ರ ಒಂದು 2 ದಿನ ಹೆಚ್ಚು ಕಡಿಮೆ ಅಂತ ಹೇಳ್ಬೋದು. ಅದೊಂಥರ ಖುಷಿ ಆಯಿತು, ವರ್ಷನೂ ನಮಗೆ ರಾಯರು ಕರ್ಸ್ಕೊಂಡ್ರ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇದೇ ಖುಷಿಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.